ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನನ್ನ ಚಾನೆಲ್ ಅಲ್ಲಿ ಟೇಸ್ಟಿ ಕಾಜಾ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬಹುದು. ಬನ್ನಿ ಹೇಗ್ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಇಲ್ಲಿ ಮೈದಾ 2 ಕಪ್ ತಗೊಳ್ಳಿ. ಇದನ್ನ ಉಂಡೆ ಇಲ್ದಿರೆ ಜೊಲೆಡಿ ಇಟ್ಕೊಂಡಿದೆ. ಇದಕ್ಕೆ ಸ್ವಲ್ಪ ಸೋಡಾ ಹಾಕೊಳ್ಳಿ, ಅಡಿಗೆ ಸೋಡಾ ಮನೆಯಲ್ಲಿ ಇರುತ್ತಲ್ಲ ಅದನ್ನ ಯೂಸ್ ಮಾಡ್ಕೊಳ್ಳಿ. ಮತ್ತೆ 2 ರಿಂದ 3 ಸ್ಪೂನ್ ಎಣ್ಣೆ ಹಾಕೊಂಡು ಫಸ್ಟ್ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ, ಈ ತರ ಬರ್ಬೇಕು. ಅದುವರೆಗೂ ಕಲ್ಸ್ಕೊಳ್ಳಿ. ಮತ್ತೆ ನೀರ್ ಹಾಕೊಂಡು ನಾವು ಚಪಾತಿ ಹಿಟ್ಟಿನ ತರ ಕಲ್ಸ್ಕೊಳ್ಳಿ. ನೀರ್ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಕಲ್ಸ್ಕೊಂತ ಬನ್ನಿ. ನಾವು ಚಪಾತಿಗೆ ಯಾವ ತರ ಕಲ್ಸ್ಕೊಂತೀವೋ ಅದೇ ತರ ಚಪಾತಿ ಹಿಟ್ಟಿನಂತೆ ಕಲ್ಸ್ಕೊಳ್ಳಿ. ಲಾಸ್ಟ್ಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಒಂದು 1/2 ಅವರ್ ನೆನೆಯಕ್ ಬಿಟ್ಬಿಡಿ. 1/2 ಅವರ್ ನಿಮ್ಗೆ ಟೈಮ್ ಇದ್ರೆ 1 ಅವರ್ ನೆನೆದ್ರೆ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಸ್ವೀಟ್ ಅನ್ನೋದು. ಈಗ ಶುಗರ್ ಸಿರಪ್ ಮಾಡ್ಕೊಳಕ್ಕೆ 1.5 ಕಪ್ ಶುಗರ್ ಹಾಕೊಳ್ಳಿ. 1 ಗ್ಲಾಸ್ ಇಲ್ಲ 1.5 ಗ್ಲಾಸ್ ನೀರ್ ಹಾಕೊಳ್ಳಿ. ಇದಕ್ಕೆ ಏಲಕ್ಕಿ ಮಿಕ್ಸ್ ಮಾಡಿ. ನಮ್ಗೆ ಪಾಕ ತರ ಏನೋ ಬೇಕಾಗಿಲ್ಲ, ಎಷ್ಟು ಜಿಡ್ಡಾಗಿದ್ರೆ ಸಾಕು. ಇದಾಗಿದೆ, ಸ್ಟವ್ ಆಫ್ ಮಾಡಿ ಸೈಡ್ಗೆ ಇಟ್ಕೊಬಿಡಿ. ಒಂದು 2 ಡ್ರಾಪ್ಸ್ ಲೆಮನ್ ಹಾಕಿ. ಪಾಕ ಅನ್ನೋದು ನಮ್ಗೆ ಗಟ್ಟಿ ಆಗ್ದಿರಾ ಹಾಗೆ ಇರುತ್ತೆ. ಒಂದು 2 ಡ್ರಾಪ್ಸ್ ಹಾಕೊಳ್ಳಿ ಸಾಕು. ಈಗ ಇದನ್ನ ಸಣ್ಣ ಸಣ್ಣ ಉಂಡೆ ತರ ಮಾಡ್ಕೊಳ್ಳಿ. ಉಂಡೆ ತರ ಮಾಡ್ಕೊಂಡು ಚಪಾತಿ ಮಾಡ್ಕೊಂತೀವಲ್ಲ, ಚಪಾತಿ ಮಾಡ್ಕೊಂಡು ಸೈಡ್ಗೆ ಇಟ್ಕೊಳ್ಳಿ. ಚಪಾತಿ ಮಾಡ್ಕೊಂಡಂಗೆ ಮಾಡ್ಕೊಂಡು ಚಪಾತಿಗಳು ಸೈಡ್ಗೆ ಇಟ್ಕೊಳ್ಳಿ. ಆಗಿತ್ತು ಈ ತರ ಚಪಾತಿ ತರ ಮಾಡ್ಕೊಂಡು ಎಲ್ಲ ಈ ತರ ಮಾಡ್ಕೊಂಡು ಸೈಡ್ಗೆ ಇಟ್ಕೊಳ್ಳಿ. ಒಂದು ಕಪ್ ತಗೊಂಡು ಇದಕ್ಕೆ 3-4 ಸ್ಪೂನ್ ಎಣ್ಣೆ ಹಾಕೊಳ್ಳಿ. ಇದಕ್ಕೀಗ ಮೈದಾ 1-2 ಸ್ಪೂನ್ ಮಿಕ್ಸ್ ಮಾಡ್ಕೊಳ್ಳಿ. ಉಂಡೆ ಇಲ್ದಿರಾ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಚಪಾತಿ ತಗೊಂಡು ಈಗ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದೀವಲ್ಲ ಆಯಿಲು ಮತ್ತೆ ಪೌಡರ್, ಇದ್ರ ಮೇಲೆ ಹಾಕೊಳ್ಳಿ. ಕೊಡೆ ಚಪಾತಿ ಅದ್ರ ಮೇಲೆ ಇನ್ನ ಒಂದು ಚಪಾತಿ ಹಾಕೊಳ್ಳಿ. ಸೇಮ್ ಪ್ರಾಸೆಸ್, ಒಂದು 4-5 ಚಪಾತಿ ಹಾಕೊಳ್ಳಿ. ಹಾಕಿ ಹೀಗೆ ಇದನ್ನ ರೋಲ್ ಮಾಡ್ಕೊಳ್ಳಿ ಉದ್ದಕ್ಕೆ.
English people. ಹೆಂಗಿದೆಯಮ್ಮ? ಚೆನ್ನಾಗಿದೆ. ಸೂಪರ್ ಆಗೈತಾ? ಹ್ಮ್ ಸೂಪರ್ ಆಗಿದೆ.